ಹಾಯ್ ನಮಸ್ತೆ ಸ್ನೇಹಿತರೆ, ಬನ್ನಿ ಇವತ್ತು ಬ್ಲೌಸ್ ಪೀಸಿಂದ ಯಾವ ರೀತಿ ದೇವಿಗೆ ಅಲಂಕಾರ ಮಾಡ್ಬೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಗೋಲ್ಡ್ ಕಲರು ಈ ಥರ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಚಿಕ್ಕದಾಗಿ ಈ ಥರ ಫೋಲ್ಡಿಂಗ್ ಮಾಡ್ಕೋತಿದ್ದೀನಿ. ತುಂಬ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ಬ್ಲೌಸ್ ಪೀಸ್ ಚಿಕ್ಕದಾಗಿರುತ್ತಲ್ಲ, ನಾವು ದಪ್ಪ ದಪ್ಪ ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ರೆ ಅದು ಫೋಲ್ಡಿಂಗ್ ಜಾಸ್ತಿ ಬರಲ್ಲ. ಸೊ ನಾನು ಈ ರೀತಿ ಚಿಕ್ಕದಾಗಿ ಸ್ವಲ್ಪ, ಇನ್ನೂ ಬೇಕಾದ್ರೆ ನೀವು ಇನ್ನೂ ಚಿಕ್ಕದಾಗೂ ಮಾಡ್ಕೋಬೋದು ಸ್ನೇಹಿತರೆ. ನಾನಿಲ್ಲಿ ಇಷ್ಟು ಸೈಜಲ್ಲಿ ನಾನು ಫೋಲ್ಡಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ನೀವು ಬ್ಲೌಸ್ ಪೀಸನ್ನು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಅಥವಾ ದೇವಿಗೆ ನೀವು ಬ್ಲೌಸ್ ಪೀಸ್ ಏರಿಸೋದಾದರೆ ಮಾಮೂಲಿ ಸುಮ್ಮನೆ ಬ್ಲೌಸ್ ಪೀಸು ಹಾಗೆ ಪಕ್ಕದಲ್ಲಿ, ಕೆಲವೊಬ್ರು ಪಕ್ಕದಲ್ಲಿ ಹಾಗೆ ಇಟ್ಬಿಡ್ತಾರೆ. ಆ ರೀತಿ ಇಡೋ ಬದಲಿ ಈ ರೀತಿ ನೀವು ಡೆಕೋರೇಷನ್ ಮಾಡ್ಬೋದು. ಇಲ್ಲಿ ನೋಡಿ, ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಬಿಂದಿಗೆ ತೊಗೊಂಡಿದ್ದೀನಿ. ಬಿಂದಿಗೆ ಸ್ವಲ್ಪ ಹೈಟಾಗಿ ಕಾಣಲಿ ಅಂತ ಕೆಳಗಡೆ ಒಂದು ಬುಟ್ಟಿನ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದ್ರೆ 2 ಬಿಂದಿಗೆನೂ ಇಟ್ಕೋಬೋದು, ಅಥವಾ ಒಂದು ಬಿಂದಿಗೆ ಇಟ್ಕೊಂಡು ಮೇಲೊಂದು ಚೆಂಬು ಇಟ್ಕೋತಾರೆ, ಕಳಸ ಇಟ್ಕೋತಾರಲ್ಲ, ಆ ಥರ ಆದರೆ ಇಟ್ಕೋಬೋದು. ನಾನು ಅದಕ್ಕೆ ಹಿಂದ್ಗಡೆ ಒಂದು ಏನೋ ಏನಾದ್ರು ಕೋಲ್ ಏನಾದ್ರು ಕಟ್ಕೊಳ್ಳಿ, ಆ ಥರ ನಾನು ಕಟ್ಕೊಂಡು ಇಟ್ಕೊಂಡಿದ್ದೆ. ಈಗ ಅದಕ್ಕೆ ನಾನು ಫೋಲ್ಡಿಂಗ್ ಮಾಡ್ಕೊಂಡಿರೋ ಬ್ಲೌಸ್ ಪೀಸ್ನ ಈ ಥರ ಮಧ್ಯಕ್ಕೆ ಕರೆಕ್ಟಾಗಿ 2 ಕಡೆ ಮಧ್ಯಕ್ಕೆ ಬರೋ ಹಾಗೆ ಹಿಂದ್ಗಡೆ ಬಿಂದಿಗೆಯಿಂದ ತೊಗೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಈಗ ಬಿಂದಿಗೆಯ ಮಧ್ಯಭಾಗಕ್ಕೆ ನೀವು ಒಂದು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ. ನೆರಿಗೆ ಆ ಕಡೆ ಈ ಕಡೆ ನೆರಿಗೆ ತೊಗೊಂಡ್ಬಿಟ್ಟು ನಾವು ಯಾವ ರೀತಿ ಪಿನ್ ಹಾಕ್ಕೊಂಡಿದ್ದೀನಲ್ಲ ಆ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೀರಿಗೆಗಳನ್ನು, ಈಗ ಕೆಳಗಡೆ ಬರೋ ನೀರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ನೀವು ಅಲ್ಲೊಂದು ಸೊಂಟದ ಪಟ್ಟಿನ ಕಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಒಂದು ಸೊಂಟದ ಪಟ್ಟಿನ ಕಟ್ಕೊಳ್ಳಿ. ನಾನು ಸ್ವಲ್ಪ ಹೈಟ್ ಕಾಣಿಸ್ಲಿ, ಸ್ವಲ್ಪ ಸಪ್ರೇಷನ್ ಕಾಣಿಸ್ಲಿ ಅಂದ್ಕೊಂಡು ಅದಕ್ಕೆ ನಾನು ಬಿಂದಿಗೆ ಕೆಳಗಡೆ, ನಂದು ಹೆಂಗಾರು ಬಿಂದಿಗೆ ಚಿಕ್ಕದಾಗಿತ್ತಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ನಾನು ಕೆಳಗಡೆ ಒಂದು ಬುಟ್ಟಿನ ಉಲ್ಟಾ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಡಬಲ್ ಸೈಡ್ ಗಮ್ ಟೇಪ್ ಹಾಕಿಬಿಟ್ಟು ಅದರ ಮೇಲೆ ಬಿಂದಿಗೆನ ಇಟ್ಕೊಂಡಿದ್ದೆ. ಸೊ ಬಿಂದಿಗೆಗೆ ಕೈ ಥರ ಸೇಪು ಮತ್ತು ಅದು ಬ್ಲೌಸ್ ಹಾಕೋಕ್ಕೆ ಚೆನ್ನಾಗಿ ಗ್ರಿಪ್ ಸಿಗಲಿ ಅಂದ್ಕೊಂಡ್ಬಿಟ್ಟು ಬಿಂದಿಗೆಗೆ ಒಂದು ರಟ್ಟಿಂದು ಪೈಪ್ ಥರ ಇತ್ತು, ಅದನ್ನು ನಾನು ಕಟ್ಕೊಂಡಿದ್ದೀನಿ ಸ್ನೇಹಿತರೆ. ಕಟ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಿಮಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ. ಸೊ ನೋಡಿ, ಈ ಥರ ಏನು ಸೊಂಟದ ಪಟ್ಟಿ ಕಟ್ಕೊಂಡಾದ್ಮೇಲೆ ನೀವು ಈ ರೀತಿ ಅದನ್ನು ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೆರಿಗೆಗಳನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಸ್ನೇಹಿತರೆ, ಇನ್ನೊಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಅದು ನಿಮಗೆ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಏನು ಬಾರ್ಡ್ರ್ ಬರುತ್ತಲ್ಲ, ಬಾರ್ಡ್ರ್ ಬರೋ ಒಂದು ಇನ್ನೊಂದು ಬ್ಲೌಸ್ ಪೀಸ್ನ ನಾನು ಈ ಥರ ತಗೊಂಡಿದ್ದೆ. ಸೊ ಅದನ್ನು ನಾನು ಚಿಕ್ಕದಾಗಿ ಬಾರ್ಡ್ರ್ ಎದ್ದು ಕಾಣಿಸೋ ಹಾಗೆ, ಬಾರ್ಡ್ರ್ ನೀಟಾಗಿ ಕಾಣಿಸೋ ಹಾಗೆ ನಿಮಗೆ ನಾನಿಲ್ಲಿ ಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚಿಕ್ಕದಾಗಿ ನಾನು ಅದನ್ನು ಪ್ಲೀಟ್ ಮಾಡ್ಕೊಂಡಿದ್ದೆ. ಈಗ ಅದನ್ನು ಈ ರೀತಿ ಹಾಕ್ಬೋದು ಸ್ನೇಹಿತರೆ. ನೀವು ಡಬಲ್ ಏನಾದ್ರು ಬ್ಲೌಸ್ ಪೀಸ್ ಯೂಸ್ ಮಾಡಿದರೆ ಈ ಥರ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸುಮ್ಮನೆ ಹಾಗೆ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿ ಇಡೋ ಬದಲಿ ಈ ರೀತಿ ಬ್ಲೌಸ್ ಪೀಸಲ್ಲೇ ನಾವು ದೇವಿಗೆ ಅಲಂಕಾರವನ್ನು ಮಾಡ್ಬೋದು. ಇಷ್ಟು ಮಾಡಿದರೆ ಸಾಕಾಗುತ್ತೆ, ಸಿಂಪಲ್ಲಾಗಿರುತ್ತೆ. ಆಮೇಲೆ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗೆ ನಿಮಗೆ ಯಾವ್ದು ಬೇಕೋ ಎಲ್ಲ ಒಡವೆಯನ್ನು ಹಾಕ್ಕೊಂಡ್ಬಿಟ್ಟು, ನಾನು ಸಿಂಪಲ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದೇ ಒಂದು ಒಡವೆಯನ್ನು ಹಾಕಿಬಿಟ್ಟು ಹಾಗೆ ದೇವಿಗೆ ಜಡೆಯನ್ನು ಹಾಕಿಬಿಟ್ಟು ಈ ರೀತಿ ತೋರಿಸ್ತಿದ್ದೀನಿ ಸ್ನೇಹಿತರೆ. ನೋಡಿ, ಎಷ್ಟು ತುಂಬ ಸಿಂಪಲ್ ಅಲ್ಲ ಸ್ನೇಹಿತರೆ. ತುಂಬ ಟೈಮನ್ನು ತುಂಬ ಏನು ಬೇಕಾಗಲ್ಲ. ಸೀರೆ ಉಡಿಸ್ಬೇಕಾದ್ರೆ ತುಂಬ ಟೈಮ್ ಬೇಕಾದ್ರೆ, ಬಟ್ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಟೈಮ್ನಲ್ಲಿ ನಾವು ಈ ಥರ ನೀಟಾಗಿ ದೇವಿನ ಅಲಂಕಾರ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಸ್ನೇಹಿತರೆ. ಹಾಗೆ ಈ ರೀತಿ ಹಾಕ್ಕೋಬೋದು, ಇಲ್ಲ ನೀವು ಇನ್ನೂ 1-2 ಥರ ತೋರಿಸ್ತೀನಿ ಸ್ನೇಹಿತರೆ, ಆ ರೀತಿಯೂ ನೀವು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಮುಖಪದ್ಮ ಎಲ್ಲ ಹಾಕಿಬಿಟ್ಟು ದೇವಿನ ಅಲಂಕಾರ ಮಾಡಿಬಿಟ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇವಾಗ 2ನೇ ಥರ ತೋರಿಸ್ತೀನಿ ಸ್ನೇಹಿತರೆ. ಏನು ಬಾರ್ಡ್ರ್ ತೊಗೊಂಡಿದ್ನಲ್ಲ, ಆ ಬಾರ್ಡ್ರನ್ನ ತೆಗೆದಿದ್ದೆ, ಮೇಲೆ ಹಾಕಿದ್ದನ್ನು. ಇವಾಗ ಅದನ್ನು ಈ ಥರ ಏನೋ ನಾವು ದುಪ್ಪಟ್ಟು ಹಾಕೋತೀವಲ್ಲ ಸ್ನೇಹಿತರೆ, ವಿ ಶೇಪಲ್ಲಿ ಏನು ದುಪ್ಪಟ್ಟು ಹಾಕೋತೀವಲ್ಲ, ಆ ಥರ ದುಪ್ಪಟ್ಟ ಥರ 2 ಕಡೆ ಕರೆಕ್ಟಾಗಿ 2 ಸೆಂಟ್ರಿಗೆ ಕರೆಕ್ಟಾಗಿ ಬರೋ ಹಾಗೆ ಆ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ದುಪ್ಪಟ್ಟ ಥರ ಈ ಥರ ಹಾಕ್ಕೊಂಡ್ಬಿಟ್ಟು ಇಲ್ಲೊಂದು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ವಿ ಶೇಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲೊಂದು ಪಿನ್ ಹಾಕ್ಕೋಬೇಕಾಗುತ್ತೆ. ಸೊ ಮೇಲೊಂದು ಪಿನ್ ಹಾಕ್ಕೋತೀನಿ, ಆಮೇಲೆ ಕೆಳಗಡೆ ಏನಿದೆಯಲ್ಲ ಇದು ಎದ್ದೇಳಬಾರ್ದು ಅಂದ್ಕೊಂಡ್ಬಿಟ್ಟು ಏನು ಸೊಂಟದ ಪಟ್ಟಿ ಹಾಕಿದ್ದೀವಲ್ಲ ಸ್ನೇಹಿತರೆ, ಸೊಂಟದ ಪಟ್ಟಿಗೆ ನಾನಿಲ್ಲಿ ಸಿಗಿಸ್ಕೋತಾ ಇದ್ದೀನಿ ಇದನ್ನು ಕೆಳಗಡೆ ಭಾಗನ. ಆ ರೀತಿ ಮಾಡೋದ್ರಿಂದ ಅದು ದುಪ್ಪಟ್ಟ ಥರ ಹಾಕಿರ್ತೀವಲ್ಲ, ಅದು ಎದ್ದೇಳೋದಿಲ್ಲ, ನಮಗೆ ನೀಟಾಗಿ ಗ್ರಿಪ್ಪಾಗಿ ಕೊಡುತ್ತೆ. ಸೊ ಈ ರೀತಿ ಹಾಕ್ಕೊಂಡ್ಬಿಟ್ರೆ ನಿಮಗೆ ಇನ್ನೊಂದು ಥರ ಬೇರೆ ಥರ ಒಂಥರ ಪೊಸಿಷನ್ನು ಸೀರೆದು ಚೆನ್ನಾಗಿ ಈ ಥರ ಕಾಣಿಸುತ್ತೆ ಸ್ನೇಹಿತರೆ.
ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಮೇಲೆ ಒಡವೆ ಹಾಕಿಬಿಟ್ರೆ ಅದು ನಿಮಗೆ ಪಿನ್ ಹಾಕಿದ್ದು ಕಾಣಿಸಲ್ಲ, ಆಮೇಲೆ ನೀಟಾಗೂ ಕಾಣಿಸುತ್ತೆ. ಸೊ ನೀವು ಆ ಥರ ಮಾಡ್ಕೋಬೋದು, ಇಲ್ಲ ಈ ಥರ ವಿ ಶೇಪಲ್ಲಿ ಹಾಕಿಬಿಟ್ಟು ಈ ಥರ ಆದರೂ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಇದು ಸಹ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ಮುಖಪದ್ಮ ಹಾಕ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಒಡವೆ ಹಾಕ್ಕೊಂಬಿಟ್ಟು ನೀಟಾಗಿ ಹೂವು ಅದು ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನಾವು ಸಿಂಪಲ್ಲಾಗಿ ಸುಮ್ಮನೆ ಬ್ಲೌಸ್ ಪೀಸ್ ತರ್ತಿರ್ತೀವಿ, ಕೆಲವೊಬ್ಬರು ಸೀರೆ ಉಡ್ಸಲ್ಲ. ಇನ್ನೂ ಕೆಲವೊಬ್ರು ಏನು ಮಾಡಿದ್ರೆ, ನಮ್ಮ ಮನೇಲಿ ಪದ್ಧತಿ ಇಲ್ಲ, ನಮಗೂ ಮಾಡಬೇಕಂತ ಆಸೆ, ಬಟ್ ಪದ್ಧತಿ ಇಲ್ಲ ನಮ್ಮ ಮನೇಲಿ ಮಾಡೋದು, ವರಮಹಾಲಕ್ಷ್ಮಿ ಅಂದ್ಕೊಂಬಿಟ್ಟು ಏನು ಮಾಡ್ತಾರೆ, ಸುಮ್ಮನೆ ಕಳಶ ಹೆಂಗಾರು ಇಡ್ತಾರಲ್ಲ ಅವ್ರ ಮನೆಯಲ್ಲಿ, ಆ ಕಳಶನ ಅವತ್ತು ಪೂಜೆ ಮಾಡ್ತಿರ್ತಾರೆ. ಅವರು ಸೀರೆ ಉಡ್ಸೋದು ಬೇಡ, ನಮ್ಮ ಮನೇಲಿ ಪದ್ಧತಿ ಇಲ್ಲ ಅಂತ ಸುಮ್ಮನೆ ಬ್ಲೌಸ್ ಪೀಸ್ ತಂದು ಕೆಲವೊಬ್ರು ಹಾಗೆ ಇಟ್ಟು ಏರಿಸ್ತಿರ್ತಾರೆ. ನೀವು ದೇವ್ರ ಮನೆಯಲ್ಲೇ ಈ ರೀತಿ ಅಟ್ಲೀಸ್ಟ್ ಈ ರೀತಿ ಯಾರೋ ಡಿಸೈನು ನೋಡಿ, ಇಲ್ಲಿ ಇನ್ನೊಂದು ಥರ ಹೆಂಗೆ ನಾವು ವೇಲ್ ಹಾಕೋತೀವಲ್ಲ ಒಂದು ಸೈಡ್ ಆ ಥರ ಹಾಕಿದ್ದೀನಿ. ಸೊ ಆ ಥರ ನೀವು ಮಾಡ್ಕೋಬೋದು. ಇನ್ನೊಂದು ಥರ ಹೇಳ್ತೀನಿ ಸ್ನೇಹಿತರೆ, ಇದು ಕೈ ಕಾಲು ನಿಮ್ಮ ಹತ್ರ ಏನಾದ್ರು ದೇವಿ ಕೈ ಕಾಲಿದ್ದು ನಿಮಗೆ ಏನೋ ಸೀರೆ ಉಡ್ಸೋಕೆ ಮನಸ್ಸಿಲ್ಲಪ್ಪ, ಈ ವರ್ಷ ಸೀರೆ ಏನೋ ತಂದಿಲ್ಲ, ಸುಮ್ಮನೆ ಬ್ಲೌಸ್ ಪೀಸಲ್ಲಿ ಮಾಡಿಬಿಡೋಣ, ಕೆಲವೊಂದು ಟೈಮ್ ಆ ರೀತಿ ಇರುತ್ತೆ ಸಿಚುವೇಶನು. ಸೊ ಆ ಥರ ಇದ್ದಂಗೆ ಈ ರೀತಿ ಕೈಗಳನ್ನು ನಾನೇನು ಮಾಡಿದ್ದೀನಿ ಸ್ನೇಹಿತರೆ, ಹಿಂಭಾಗದಲ್ಲಿ ದಾರದಿಂದ ಕಟ್ಟಿದ್ದೀನಿ, ಎರಡು ಸೈಡು ಹಿಂಭಾಗದಲ್ಲಿ ನಮಗೆ ಗ್ರಿಪ್ ಸಿಗಲಿ ಅಂದ್ಕೊಂಬಿಟ್ಟು ಏನು ನಾನು ಇದನ್ನು ಹಾಕ್ಕೊಂಡಿದ್ನಲ್ಲ, ಇದ್ರದ್ದು ಏನೋ ಕಾರ್ಡ್ಬೋರ್ಡಿಂದು ಒಂದು ಪೈಪನ್ನು ಕಟ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಕರೆಕ್ಟಾಗಿ ಆ ಕಡೆ ಈ ಕಡೆ ಸೇರಿಸ್ಕೊಂಡ್ಬಿಟ್ಟು ಕೈಗಳನ್ನು ಈ ರೀತಿ ಕಟ್ಕೊಂಡಿದ್ದೀನಿ ಸ್ನೇಹಿತರೆ. ಕಟ್ಕೊಂಡ್ಬಿಟ್ಟು ಕೆಳಗಡೆ ಅದಕ್ಕೆ ನೀಟಾಗಿ ಅದು ಕಾಣಿಸ್ಬೇಕಲ್ಲ, ಅದಕ್ಕೆ ಗ್ರಿಪ್ ಸಿಗಲಿ ಅಂತ ಕೆಳಗಡೆ ಆ ಕಡೆ ಈ ಕಡೆ ಕೈ ಕೆಳಗಡೆ ಬಾಕ್ಸನ್ನು ಇಟ್ಕೊಂಡಿದ್ದೀನಿ ಸೈಜ್ ನೋಡಿಬಿಟ್ಟು. ಸೊ ಈ ರೀತಿ ಇಟ್ಕೊಂಡಾದಮೇಲೆ ನಿಮ್ಮ ಹತ್ರ ಕೈ ಕಾಲಿದ್ದರೆ ಸುಮ್ಮನೆ ಯಾಕೆ ಹಾಗೆ ಇಡೋದಲ್ಲ, ಸುಮ್ಮನೆ ಬ್ಲೌಸ್ ಪೀಸ್ ಅಷ್ಟೇ ಯಾಕೆ, ಅದಕ್ಕೆ ಬ್ಲೌಸ್ ಪೀಸ್ ಜೊತೆ ಕೈ ಕಾಲನ್ನು ಸೇರಿಸಿಬಿಟ್ಟು ನೀವು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಥರ ಮಾಡೋದ್ರಿಂದ. ನೋಡಿ ಜಸ್ಟ್ ಈ ಕೈ ಕಾಲು ಕೈಗಳನ್ನ ಆ ರೀತಿ ಕಟ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಕಾಲನ್ನು ಈ ರೀತಿ ಸಪೋರ್ಟಿಗೆ ಹೆಂಗಾರು ಹಿಂದ್ಗಡೆ ನಾವು ಕೈಗೆ ಸಪೋರ್ಟಾಗಿ ಒಂದು ಬಾಕ್ಸ್ ಇಟ್ಟಿರ್ತೀವಲ್ಲ, ಅದೇ ಬಾಕ್ಸಿಗೆ ನಾವು ಕಾಲನ್ನು ಈ ರೀತಿ ಏನು ನೆರಿಗೆ ಥರ ಮಾಡ್ಕೊಂಬಿಟ್ಟು ಈ ರೀತಿ ತೋರಿಸ್ತಿದ್ದೀನಲ್ಲ ಸ್ನೇಹಿತರೆ, ನೀಟಾಗಿ ಕಾಣಿಸ್ತಿದೆ ಅಂದ್ಕೊಂಡು ಈ ರೀತಿ ಮಾಡಿಟ್ಕೊಂಡ್ರೆ ಕಾಲನ್ನು ಒಂದು ಬಟ್ಟೆ ಹಿಂದ್ಗಡೆಯಿಂದ ಬಟ್ಟೆಯಿಂದ ತೊಗೊಂಬಿಟ್ಟು ನೀಟಾಗಿ ಗೆಜ್ಜೆ ಹಾಕಿರ್ತೀವಲ್ಲ ಅಲ್ಲಿವರೆಗೂ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಈ ರೀತಿ ಇಟ್ಕೋಬೋದು. ನೋಡಿ ಇದು ಯಾವ ಥರ ಅಮ್ಮನವರು ಕೂತ್ಕೊಂಡಿರೋ ಥರ, ನಮಗೆ ಆಶೀರ್ವಾದ ಮಾಡೋಕ್ಕೆ ಕೂತ್ಕೊಂಡಿರೋ ಥರ ನಿಮಗೆ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ಈ ಕಡೆ ಏನು ಮಾಡ್ತೀರಿ ಸ್ನೇಹಿತರೆ, ಈ ಕಡೆ ಕೆಳಗಡೆ ಕಾಲು ಕೆಳಗಡೆ ಎಲ್ಲ ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಕಾಲಿನ ಕೆಳಗಡೆ ಅದನ್ನು ಸಿಗಿಸ್ಬಿಟ್ರೆ ನಿಮಗೆ ನೀಟಾಗಿ ಏನೋ ನೆರಿಗೆಗಳು ಫೋಲ್ಡಾಗಿ ಅಮ್ಮನವ್ರ ಕಾಲ ಮೇಲೆ ನೀಟಾಗಿ ಕಾಣಿಸ್ತವೆ. ಹಾಗೆ ನೋಡಿ ಈ ರೀತಿ ಒಂದು ಸಿಂಪಲ್ಲಾಗಿ ಈ ರೀತಿಯೂ ನೀವು ಬ್ಲೌಸ್ ಪೀಸಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದಕ್ಕೆ ಇವಾಗ ಒಡವೆ ಮತ್ತು ಮುಖಪದ್ಮ ಹಾಕಿ ಹಾಗೆ ಅಲಂಕಾರ ಮಾಡಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಒಂದೇ ಒಂದು ಬ್ಲೌಸ್ ಪೀಸಲ್ಲಿ ನೀವು ಈ ರೀತಿ ಸಹ ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿರುತ್ತೆ. ನಾನು ನಿಮಗೆ ಏನೋ ಸುಮ್ಮನೆ ಹಾಗೆ ಶಾಂಪಲ್ ತೋರಿಸ್ತಿದ್ದೀನಿ ಸ್ನೇಹಿತರೆ. ಹಾಗಾಗಿ ಮುಖಪದ್ಮ ಏನೂ ಹಾಕ್ತಾ ಇಲ್ಲ ಇಲ್ಲಿ. ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಡೋಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೀನಿ. ಹಬ್ಬಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗಲಿ, ನೀವು ಹಬ್ಬ ಮಾಡಬೇಕಾದ್ರೆ ಬ್ಲೌಸ್ ಪೀಸ್ ಸೇರಿಸೋದಾದರೆ ಈ ರೀತಿ ನೀವು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ಲಾಗಿರುತ್ತೆ, ಹಾಗೆ ಟೈಮು ನಿಮಗೆ ತುಂಬ ಸೇವ್ ಆಗುತ್ತೆ. ಟೈಮಿಂದ ತುಂಬ ಖರ್ಚಾಗಲ್ಲ ಈ ರೀತಿ ಮಾಡೋದ್ರಿಂದ. ಹಾಗೆ ಎಲ್ಲ ಮೇ ಬಿ ದೂರ ನಿಂತವ್ರು ಅನ್ಕೋತಾರೆ, ಓ ಸೀರೆ ಉಡ್ಸಿದಾರೇನೋ, ಚೆನ್ನಾಗಿ ಸೀರೆ ಉಡ್ಸಿದಾರಪ್ಪ ಅನ್ನೋ ಹಂಗೆ ಕಾಣಿಸುತ್ತೆ. ನಾನು ಲಾಸ್ಟ್ ಟೈಮ್ ಈ ರೀತಿ ಮಾಡಿದ್ದೆ. ಸೊ ಆವಾಗ ಮಾಡ್ದಂಗೆ ಆವಾಗ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಆವಾಗ ನಾನು ಪೂಜೆ ಮಾಡ್ಬೇಕಾದ್ರೆ ಈ ರೀತಿಯೇ ಮಾಡಿದ್ದೆ ಬ್ಲೌಸ್ ಪೀಸಲ್ಲಿ. ತುಂಬ ಜನ ಅದೇನವರು ತುಂಬ ಜನ ದೂರಿಂದ ನಿಂತು ನೋಡೋದು, ಏನು ಸೀರೆ ಉಡ್ಸಿದ್ರೆ ಚೆನ್ನಾಗಿ ಉಡ್ಸಿದ್ದೀರಲ್ಲ, ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಉಡ್ಸಿದ್ದೀರ ಸೀರೆ ಅನ್ನೋರು. ಆ ಥರ ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸೋದು ಸ್ನೇಹಿತರೆ. ಅದನ್ನೇ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಪೋಸ್ಟನ್ನು, ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.